ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಸತೀಶ್ ಎಚ್ ಆರ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಇತರ ಭಾಷೆಗಳಲ್ಲಿ ಸಾಹಿತ್ಯ ಕೃತಿಗಳನ್ನು ರಚನೆಯನ್ನ ಮಾಡ್ತಿರ್ತಕ್ಕಂಥ ಬಹಳಷ್ಟು ಜನ ಸಾಹಿತ್ಯಾಸಕ್ತರು, ಲೇಖಕರು, ಬರಹಗಾರರು ನಾನು ಈ ಹಿಂದೆ ಪ್ರಕಟಿಸಿದ್ದಂಥ ಪುಸ್ತಕ ಪ್ರಕಟಣೆ ಮಾಡುವುದು ಹೇಗೆ ಅಂತಕ್ಕಂಥ ವಿಡಿಯೋಗಳನ್ನು ನೋಡಿ ಕೆಲವೊಂದು ಡೌಟ್ಸ್ಗಳನ್ನ ಕೇಳಿರ್ತಾರೆ. ಸೊ ಅವರಿಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಆ, ಪ್ರಕಾಶನಕ್ಕೆ ಸಂಬಂಧಪಟ್ಟಂತೆ ISBN ನಂಬರನ್ನು ಪಡ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೇಳಿರ್ತಾರೆ. ನೋಡಿ, ISBN ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಅಂತಕ್ಕಂಥದ್ದು. ಸೊ ಇದನ್ನ ರಾಜಾರಾಮ್ ಮೋಹನ್ ರಾಯ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದೇನಿದೆ ದೆಹಲಿಯಲ್ಲಿ ಈ ಒಂದು ISBN ನಂಬರನ್ನು ಅಲಾಟ್ ಮಾಡುತ್ತೆ. ಸೊ ಈ ಒಂದು ನಂಬರನ್ನು ಪಡ್ಕೊಳ್ಳೋದಕ್ಕೆ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥ ISBNಗೆ ತಾವು ಭೇಟಿಯನ್ನು ಕೊಡಬೇಕಾಗುತ್ತೆ. ಅಲ್ಲಿ ತಾವು ಪ್ರೊಸೀಜರ್ಸ್ ಇದೆ ಕೆಲವೊಂದು. ಸೊ ನಾನು ಈ ವಿಡಿಯೋದಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ತಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಮೊದಲಿಗೆ ISBNನ ಯಾರು ಪಡ್ಕೋಬೇಕು ಅಂತಕ್ಕಂಥ ಒಂದು ಆಸಕ್ತಿಯನ್ನು ಹೊಂದಿದ್ದೀರಾ, ಅವರು ರಾಜಾರಾಮ್ ಮೋಹನ್ ರಾಯ್ ಇನ್ಸ್ಟಿಟ್ಯೂಷನ್ಗೆ ಅಥವಾ ISBN ಅಂತಕ್ಕಂಥದ್ದನ್ನು ಕ್ರೋಮ್ ಬ್ರೌಸರಲ್ಲಿ ಹೊಡೆದ್ರೆ ಸಾಕು, ಆ ಒಂದು ವೆಬ್ಸೈಟು ಓಪನ್ ಆಗುತ್ತೆ. ಆ ವೆಬ್ಸೈಟಲ್ಲಿ ಮೊದಲಿಗೆ ತಾವು ಏನು ಮಾಡಬೇಕಾಗುತ್ತೆ, ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ಈ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಕೆಲವೊಂದು ಸ್ಟೆಪ್ಗಳನ್ನು ಅವರೇ ಕೇಳಲಾಗುತ್ತೆ. ಇಂಡಿವಿಜುವಲ್ ಆಥರು ಅಥವಾ ಇಂಡಿವಿಜುವಲ್ ಪಬ್ಲಿಷರು ಅಥವಾ ಇನ್ಸ್ಟಿಟ್ಯೂಷನ್ ಪಬ್ಲಿಷರು ಅಥವಾ ಬೇರೆಯವ್ರ ಪುಸ್ತಕವನ್ನು ಪ್ರಕಟಣೆಯನ್ನು ಮಾಡ್ತಕ್ಕಂಥದ್ದು. ಹೀಗೆ ಅದು ನೋಡಿದರೆ ತಮಗೆ ಗೊತ್ತಾಗುತ್ತೆ, ಭಾಳ ಸುಲಭ ಇದೆ. ನಾನು ಕೂಡ ಭಾಳ ಕಷ್ಟ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಕೆಲವೊಂದು ವಿಡಿಯೋಗಳನ್ನು ನೋಡಿ ನಾನು ಅದನ್ನು ಮಾಡಿದಾಗ ಭಾಳ ಸುಲಭ ಅಂತೇಳಿ ನನಗೆ ಅರ್ಥ ಆಯಿತು. ಸೊ ಹಾಗಾಗಿ ಅಲ್ಲಿ ಏನು ಸ್ಟೆಪ್ಪು ಪ್ರೊಸೀಜರ್ ಪ್ರಕಾರ ಕೇಳ್ತಾ ಹೋಗ್ತಾರೆ ಅದನ್ನು ನಾವು ಫುಲ್ಫಿಲ್ ಮಾಡ್ತಾ ಹೋದರೆ ಆಯಿತು. ಅರ್ಜೆಂಟ್ ಬೇಡ, ನಿಧಾನಕ್ಕೆ ನೋಡ್ಕೊಂಡು ಓದ್ಕೊಂಡು ಸಮಾಧಾನದಿಂದ ಎಲ್ಲದನ್ನು ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ನಾವು ಫಿಲ್ ಮಾಡಿದರೆ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ. ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ಸಿಗೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು, ತಾವು ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಇಂಡಿವಿಜುವಲ್ ಪಬ್ಲಿಷರು ಅಥವಾ ಬೇರೆಯವ್ರ ಪುಸ್ತಕವನ್ನು ಪ್ರಕಟಣೆಯನ್ನು ಮಾಡ್ತಕ್ಕಂಥವ್ರು ಅಥವಾ ಆಥರು ಮತ್ತು ಪಬ್ಲಿಷರು ಅಂತಕ್ಕಂಥದ್ದನ್ನು ಅಲ್ಲಿ ಆಯ್ಕೆ ಇರುತ್ತೆ. ಡ್ರಾಪ್ ಡೌನ್ ಬಾಕ್ಸನ್ನು ಆಯ್ಕೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನೀವೇನು ಮಾಡ್ಬೋದು, ಇದನ್ನು ಸೆಲೆಕ್ಟನ್ನು ಮಾಡ್ಕೋಬೋದು. ನಂತರ ಭಾಳ ಮುಖ್ಯವಾಗಿ ಇಲ್ಲಿ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಅಂತಕ್ಕಂಥದ್ದು ಎರಡು ಭಾಳ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಒಂದು ಪಾನ್ ಕಾರ್ಡ್ ಕಡ್ಡಾಯ. ಪಾನ್ ಕಾರ್ಡನ್ನು ತಾವು PDF ರೂಪದಲ್ಲಿ ಅದನ್ನು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಸೇವನ್ನು ಮಾಡಿಟ್ಕೋಬೇಕಾಗುತ್ತೆ. ಅದನ್ನು ಅಪ್ಲೋಡು ಕೂಡ ತಾವು ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಅಡ್ರೆಸ್ ಪ್ರೂಫಿಗೆ ವೋಟರ್ ID ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅದರ್ ಡಾಕ್ಯುಮೆಂಟ್ಸನ್ನು ತಾವು PDF ರೂಪದಲ್ಲಿ ಇಟ್ಕೊಂಡು ಅದನ್ನು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಆಥರ್ ನೇಮು ಮತ್ತು ಆಥರ್ದ ಒಂದು ವೆರೈಟೀಸ್, ಅವರ ಒಂದು ಆಯ್ಕೆ, ಯಾವುದ್ರ ಮೇಲೆ ಪಬ್ಲಿಕೇಶನ್ಸನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು. ಆಮೇಲೆ ಅವರ ಒಂದು ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಅಡ್ರೆಸ್ ಪ್ರೂಫ್ಸನ್ನೆಲ್ಲ PDF ಎಲ್ಲ ಅಪ್ಲೋಡನ್ನು ಮಾಡಿದರೆ ಈ ಒಂದು ಪ್ರೊಸೀಸರು ಆಗಿ ಒಂದು 2 ಡೇಸ್ 2 or 3 ಡೇಸ್ ವರ್ಕಿಂಗ್ ಡೇಸಲ್ಲಿ ತಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತೇಳಿ ಬರುತ್ತೆ. ಒಂದು ಅಧಿಕೃತ ಇಮೇಲು ಕೂಡ ಬೇಕಾಗುತ್ತೆ. ತಾವು ಯಾವ ಇಮೇಲ್ ಅಡ್ರೆಸ್ಸನ್ನು ಕೊಟ್ಟಿರ್ತೀರೋ ಆ ಇಮೇಲಿಗೆ ಅದು ಅವ್ರ ಕಡೆಯಿಂದ ಅಂತಕ್ಕಂಥದ್ದು ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಆಗಿ ಒಂದು ಸ್ಮಾಲ್ ಪಾಸ್ವರ್ಡ್ ಬಂದಿರುತ್ತೆ. ಆ ಪಾಸ್ವರ್ಡನ್ನು ಕೂಡ ತಮಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವರು ಕೊಡ್ತಾರೆ. ಅದನ್ನು 12 to 15 ಡಿಜಿಟಲ್ಲಿ ತಾವೇನು ಮಾಡ್ಕೋಬೋದು, ಈ ಪಾಸ್ವರ್ಡನ್ನು ಚೇಂಜನ್ನು ಮಾಡ್ಕೊಂಡು ನಂತರ ಏನಾಗಬೇಕಾಗುತ್ತೆ, ISBNಗೆ ಮುಂದಿನ ಒಂದು ಪ್ರೊಸೀಜರ್ಗೆ ಲಾಗಿನ್ ಆಗ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಅಪ್ಲಿಕೇಶನನ್ನು ಹಾಕ್ತಕ್ಕಂಥದ್ದು. ಬುಕ್ ಪಬ್ಲಿಷನ್ನು ಮಾಡೋದಕ್ಕೆ ಅಥವಾ ISBNಗೆ ರಿಕ್ವೆಸ್ಟನ್ನು ಸಲ್ಲಿಸ್ತಕ್ಕಂಥದ್ದು. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ರಿಕ್ವೆಸ್ಟನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಇದಾಗಿತ್ತು ISBN ನಂಬರನ್ನು ಪಡಿತಕ್ಕಂಥದ್ರಲ್ಲಿ ಮೊದಲನೇ ಸ್ಟೆಪ್.
ಅಂದರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಬೇಕು ಮತ್ತು ರಿಜಿಸ್ಟ್ರೇಷನ್ ಅಪ್ರೂವ್ ಕೂಡ ಆಗಬೇಕಾಗುತ್ತೆ. ಇದು 2 ಆರ್ 3 ಡೇಸಲ್ಲಿ ವರ್ಕಿಂಗ್ ಅವರ್ಸಲ್ಲಿ ಅದು ತಾನಾಗೆ ಜನ್ರೇಟ್ ಆಗುತ್ತೆ. ಇಲ್ಲಾಂದರೆ ರಿಜೆಕ್ಟ್ ಆಗಿದ್ರೆ ಯಾವ ಕಾರಣದಿಂದ ರಿಜೆಕ್ಟ್ ಆಗಿದೆ ಅಂತಕ್ಕಂಥ ಮಾಹಿತಿ ಕೂಡ ತಮ್ಮ ಮೇಲಿಗೆ ಬರುತ್ತೆ. ಅದನ್ನು ಮತ್ತೆ ಫಿಲ್ ಮಾಡಿದರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ, ಧನ್ಯವಾದಗಳು.